ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜೆಪಿಸಿ ಕಮಿಟಿ ಚೇರ್ಮನ್ ಎಲ್ಲ ವರದಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವು ಜಿಲ್ಲೆಗಳ ವಕ್ಫ್ ಹೋರಾಟದ ವರದಿ ಬಾಕಿ ಇದೆ, ಅದನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಎಂದು ದೆಹಲಿ ಹೈಕಮಾಂಡ್ ಮೂಲಕ ವಕ್ಫ್ ಹೋರಾಟಕ್ಕೆ ಒತ್ತಡ ಹಾಕುತ್ತಾರೆ ಎಂಬ ವಿಚಾರವಾಗಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿ, ಕೇಂದ್ರದ ಜೆಪಿಸಿ ಕಮಿಟಿ ಅಧ್ಯಕ್ಷರು ನಮ್ಮ ಜೊತೆಗೆ 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ವಕ್ಫ್ ತಿದ್ದುಪಡಿ ಹೋರಾಟಕ್ಕೆ ಕರ್ನಾಟಕ ವಕ್ಫ್ ಹೋರಾಟ ಮಾಡೆಲ್ ಆಗಿ ಇಟ್ಟುಕೊಂಡು ಮುಂದುವರಿಯಬೇಕು ಅಂತ ಹೇಳಿದ್ದಾರೆ. ಹೆಂಗಿದ್ರು ಈಗ ವಕ್ಫ್ ತಿದ್ದುಪಡಿ ಆಗ್ತಾ ಇದೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ವಕ್ಫ್ ರದ್ದಾಗಿದೆ. ಆಂಧ್ರದಲ್ಲಿ ವಕ್ಫ್ ಬೋರ್ಡ್ ಯಾವುದೇ ಕೆಲಸ ಮಾಡಬಾರದು ಅಂತ ತಡೆದು ನಿಲ್ಲಿಸಿದ್ದಾರೆ. ದೇಶದ ಎಲ್ಲ ಕಡೆ ವಕ್ಫ್ ಕಾನೂನು ಇರೋದ್ರಿಂದ ನಾವು ಎಲ್ಲ ಆಫೀಸ್ನಲ್ಲಿ ವಕ್ಫ್ ಕೆಲಸ ಮಾಡಬಾರದು ಅಂತ ಜೆಪಿಸಿ ಮೂಲಕ ಒತ್ತಡ ಮಾಡಿದ್ದೇವೆ. ಎಲ್ಲ ವಕ್ಫ್ ಬೋರ್ಡ್ ಕೆಲಸಗಳು ಇತ್ಯರ್ಥ ಆಗೋ ತನಕ ಅಧಿಕಾರಿಗಳು ಮುಂದುವರಿಯಬಾರದು ಅಂತ ಮನವಿ ಮಾಡಿದ್ದೇವೆ ಎಂದಿದ್ದಾರೆ. ಯತ್ನಾಳ್ ನೀಡಿರುವ ನೋಟಿಸ್ಗೂ ವಕ್ಫ್ ಹೋರಾಟಕ್ಕೆ ಸಂಬಂಧವಿಲ್ಲ. ಯತ್ನಾಳ್ ನೇತೃತ್ವದಲ್ಲಿ ವಿಜಯಪುರದಿಂದ ಹೋರಾಟ ಮಾಡಿದ್ವಿ, ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡಿದ್ವಿ. ನಾನೇ ಮೈನಾರಿಟಿ ಅಧ್ಯಕ್ಷ ಇದ್ದಾಗ ಕೊಟ್ಟಿರುವ ವರದಿಯಲ್ಲಿ 2500 ಕೇಸ್ಗಳಿವೆ. ನೋಟಿಸ್ ಕೊಟ್ಟಿದ್ದೇವೆ. ಕಮರ್ಷಿಯಲ್ ಪ್ರಾಪರ್ಟಿಗೆ ನೋಟಿಸ್ ಕೊಟ್ಟಿದ್ದೀವಿ, ರೈತರಿಗೆ ನೋಟಿಸ್ ಕೊಟ್ಟಿಲ್ಲ. ಬಿಜೆಪಿ ಅವಧಿಯಲ್ಲಿ ರೈತರಿಗೆ ಹೆಚ್ಚು ನೋಟಿಸ್ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳುತ್ತೆ. ಆದರೆ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿರುವ ನೋಟಿಸ್ಗೂ ಇದಕ್ಕೂ ಸಂಬಂಧವಿಲ್ಲ. ವಕ್ಫ್ ಬೋರ್ಡ್ ಆಡಿಟ್ ಅನ್ನ ಜೆಪಿಸಿ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಆಡಿಟ್ ಆಗಬೇಕು. ಪ್ರಾರಂಭ ಆದಾಗಿನಿಂದ ಈವರೆಗೂ ಆಡಿಟ್ ಆದರೆ ವಕ್ಫ್ ಬೋರ್ಡ್ನಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರತ್ಯೇಕ ವಕ್ಫ್ ಹೋರಾಟ ವಿಚಾರವಾಗಿ ಮಾತನಾಡಿದ್ರು. ಅದೇ ರೈತರು ಹತ್ರ ಹೋಗಿ ಹೋರಾಟ ಮಾಡೋದು ಎಷ್ಟು ಪ್ರಯೋಜನ ಆಗುತ್ತೋ ಗೊತ್ತಿಲ್ಲ. ನಾವು ವಿಜಯಪುರ ಭಾಗದಿಂದ ಪ್ರಾರಂಭ ಮಾಡಿದ್ವಿ, ಇವರು ಚಾಮರಾಜನಗರದಿಂದ ಆರಂಭ ಮಾಡಬೇಕಾಗಿತ್ತು ಎಂದಿದ್ದಾರೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ರೈತರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಿದ್ಯಾ ಎಂಬ ಪ್ರಶ್ನೆಗೆ ಉತ್ತರಿಸಿ, ರಾಜಕೀಯ ವಿಚಾರ ಯೋಚನೆ ಮಾಡಿದಾಗ ಇದು ಆಗುತ್ತೆ. ವಕ್ಫ್ ಹೋರಾಟ ಮಾಡೋರಿಗೆ ಇದು ಸಂಬಂಧವಿಲ್ಲ. ರಾಜಕೀಯವಾಗಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ರೆಬಲ್ಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಜಿದ್ದಿಗೆ ಬಿದ್ರಾ ಎಂಬ ಪ್ರಶ್ನೆಗೆ ಉತ್ತರಿಸಿ, ಆಗಿರಬಹುದು ಅಂತ ಅನಿಸುತ್ತೆ. ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನ ಕೊಟ್ಟಿದ್ದಾರೆ ಅದನ್ನ ಗಟ್ಟಿ ಮಾಡಿಕೊಂಡು ಅವಶ್ಯಕತೆ ಇದೆ ಎಂದಿದ್ದಾರೆ. ಮುಂದಿನ ಹೋರಾಟವನ್ನ ಕೈ ಬಿಡಿಸಬೇಕನ್ನುವಂತ ಒತ್ತಡ ಹೇರಬಹುದು ಅನ್ನುವಂತ ಕೆಲವೊಂದಿಷ್ಟು ನಿರೀಕ್ಷೆಗಳಿವೆ. ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಒಂದು ಚರ್ಚೆಗಳು ಕರ್ನಾಟಕದಲ್ಲಿ ಅದೆಲ್ಲ ಸುಳ್ಳದು. ಇನ್ಫ್ಯಾಕ್ಟ್ ಜೆಪಿಸಿ ಕಮಿಟಿಯ ಚೇರ್ಮನ್ರವರು ಹ್ಯಾಸ್ ಆಸ್ಕ್ಡ್ ಅಸ್ ಎಲ್ಲ ರಿಪೋರ್ಟ್ಸ್ನು ಕೂಡ ಸಬ್ಮಿಟ್ ಮಾಡಬೇಕು. ಇನ್ನೂ ಕೆಲವು ಜಿಲ್ಲೆಗಳನ್ನು ನಾವೇನು ಪ್ರವಾಸ ಹೊರಟಿದ್ದೀವಿ ಅದರಿಂದೆಲ್ಲದನ್ನೂ ಕಲೆಕ್ಟ್ ಮಾಡಬೇಕು. ಆ್ಯಂಡ್ ಜೆಪಿಸಿ ಕಮಿಟಿ ಚೇರ್ಮನ್ನು ಮತ್ತು ಎಂಟೈರ್ ಆಫೀಸ್ ನಮ್ಮ ಜೊತೆಗೆ ಕೂತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕ ವಕ್ಫ್ ಹೋರಾಟದ ವಿಚಾರವಾಗಿ ಕರ್ನಾಟಕ ಈಸ್ ಎನ್ ಮಾಡೆಲ್. ಸೊ ದ್ಯಾಟ್ ಇವಾಗ ಕರ್ನಾಟಕ ಇದು ವಕ್ಫ್ ತಿದ್ದುಪಡಿ ಏನು ಬರ್ತಾ ಇದೆ ಅದಕ್ಕೆ ಇದನ್ನು ಇಟ್ಕೊಂಡೇ ನಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ನಾವು ವಿಶೇಷವಾಗಿ ನಾವು ಕೇಳ್ಕೊಂಡಿದ್ದೇನು ಅಂದರೆ, ಹೆಂಗಿದೆ ವಕ್ಫ್ ತಿದ್ದುಪಡಿ ಆಗ್ತಾಯಿದೆ, ಆಂಧ್ರ ಇವತ್ತು ವಕ್ಫ್ ಬೋರ್ಡ್ಗಳನ್ನು ಇವತ್ತು ಅದನ್ನು ತಡೆದು ನಿಲ್ಲಿಸಿದ್ದಾರೆ, ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಥ್ರೂಔಟ್ ಇಂಡಿಯಾ ಇದು ಯಾಕಂದರೆ ಇದು ನೇಷನ್ ವೈಡ್ ಕಾನೂನು ಇರೋದ್ರಿಂದ ನಾವು ಅದನ್ನು ಎಲ್ಲ ಹತ್ರನೂ ಕೂಡ ವಕ್ಫ್ ಆಫೀಸ್ಗಳನ್ನು ಯಾವುದೇ ಥರವಾದ ಕೆಲಸಗಳನ್ನು ಮಾಡಬಾರ್ದು, ಮಾಡೋದಿರ್ಬೋದು ಅಥವಾ ತಿದ್ದುಪಡಿ ಮಾಡೋದಿರ್ಬೋದು ಅಥವಾ ಮತ್ತು ರೆವಿನ್ಯೂನಲ್ಲಿ ಮಾತನಾಡೋದಿರ್ಬೋದು, ಇದು ಯಾವ ಕೆಲಸನೂ ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಜೆಪಿಸಿ ಮುಖ್ಯನ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಸೊ ಆಲ್ ದ ವಕ್ಫ್ ಬೋರ್ಡ್ನ ಕೆಲಸಗಳು ಇದೆಲ್ಲ ಇತ್ಯರ್ಥ ಆಗೋವರೆಗೂ ಕೂಡ ತಟಸ್ಥ ಆಗಿರಬೇಕು. ಅಧಿಕಾರಿಗಳು ಯಾವುದೇ ಥರವಾದ ಅದು ಫಾರೆಸ್ಟ್ನವ್ರು ಇರ್ಬೋದು, ರೆವಿನ್ಯೂನವ್ರು ಇರ್ಬೋದು ಅಥವಾ ವಕ್ಫಿನ ಲ್ಯಾಂಡೇ ಇರ್ಬೋದು, ಯಾವುದಕ್ಕೂ ಕೂಡ ಇದಕ್ಕೆ ಮುಂದುವರಿಸಬಾರ್ದು ಅಂತೇಳಿ ನಾವು ಅವರಿಗೆ ನೋಟಿಸ್ ಕೊಟ್ಟ ಮೇಲೆ ರೆಬಲ್ಸ್ ಮತ್ತೆ ಆಗ್ತಾರೆ, ಈ ಹೋರಾಟ ಕೈ ಬಿಡ್ತಾರೆ ಅಂತೇಳಿ ಒಂದು ಯತ್ನಾಳ್ ಅವರಿಗೆ ನೋಟಿಸ್ ಕೊಡೋದಕ್ಕೂ ವಕ್ಫ್ ಹೋರಾಟ ಮಾಡೋದಕ್ಕೂ ಸಂಬಂಧ ಇಲ್ಲ. ವಕ್ಫ್ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿದ್ದಂಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜಾಪುರದಿಂದ ಶುರುವಾಗಿರ್ತಕ್ಕಂಥದ್ದು. ತದನಂತರ ನಾವೆಲ್ಲರೂ ಸೇರಿ ವಕ್ಫನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನು ಸಂಘಟನೆ ಮತ್ತು ಪಕ್ಷ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ನಾನೇ ಮೈನಾರಿಟೀಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್ ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸಲ್ಲಿ ನಾನೇ ಸುಮಾರು 2,500 ಕೇಸಸ್ಗೆ ನಾವೇ ನೋಟಿಸ್ ಇಶ್ಯೂ ಮಾಡಿದ್ವಿ. ಯಾವುದಕ್ಕೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟೀಸು, ಮಿಸ್ಯೂಸ್ ಆಫ್ ದ ಪ್ರಾಪರ್ಟೀಸ್ ಆಗಿದ್ದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ವಿ. ಆ ರೈತರಿಗೆ ಇವತ್ತು ಅವ್ರು ಹೇಳ್ತಲ್ಲ BJP ಅವಧಿಯಲ್ಲಿ ಜಾಸ್ತಿ ನೋಟಿಸ್ ಇಶ್ಯೂ ಕೊಟ್ಟಿದ್ದು
ನೋಟಿಸ್ ಕೊಟ್ಟಿರೋದು ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರ್ಬನ್ ರಾಯಚೂರು ಇರ್ಬೋದು, ಬೆಳಗಾಂ ಇರ್ಬೋದು, ಈ ಥರ ಕಮರ್ಷಿಯಲ್ ಪ್ರಾಪರ್ಟಿ. ರೈತರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಕಮಿಟಿಯಿಂದ ಒಂದು ನೋಟಿಸಸ್ನು ಕೂಡ ನಾವು ಇಶ್ಯೂ ಮಾಡಿರಲಿಲ್ಲ. ಇವಾಗ ಕಾಂಗ್ರೆಸ್ ಹೇಳೋದೇನು ಅಂದರೆ BJP ಅವಧಿಯಲ್ಲಿ ಜಾಸ್ತಿ ನೋಟಿಸ್ ಕೊಟ್ಟರು. BJP ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಇದಕ್ಕೂ ಸಂಬಂಧನೇ ಇಲ್ಲ. ಅದನ್ನೇ ನಾವು ಅವ್ರಿಗೇನು ಹೇಳೋದು ಅಂದರೆ ವಕ್ಫ್ ಲೀಸ್ಟು ಸುಮಾರು 1300 ಕೋಟಿಗಳನ್ನು ನಾವು ಇವತ್ತು ಅಸೆಂಬ್ಲಿನಲ್ಲಿ ಲೇ ಮಾಡಿದ್ದೀವಿ. ಅದನ್ನು ಎಲ್ಲದೂ ಕೂಡ JPC ತಗೊಂಡು ಈ ಪ್ರಾಪರ್ಟೀಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಫೋಟೋ ಆಡಿಟಿಂಗ್ ಆಗಬೇಕು, ಫೈನಾನ್ಷಿಯಲ್ ಆಡಿಟಿಂಗ್ ಆಗಬೇಕು, ಸೋಷಿಯಲ್ ಆಡಿಟಿಂಗ್ ಆಗಬೇಕು. ಆದರೆ ನಿಮಗೆ ಎಕ್ಸಾಕ್ಟ್ಲಿ ವಕ್ಫ್ ಬೋರ್ಡು ಇಷ್ಟು ವರ್ಷಗಳ ಕಾಲ 1952 ಇಂದ ಹಿಡಿದು ಇವತ್ತಿನವರೆಗೂ ಏನು ನಡೆದಿದೆ ಅಂತೇಳಿ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರ ಸರ್, ಈಗ ವಿಜೇಂದ್ರ ಅವರು ನೀವು ಮಾಡಿದಂತಹ ಸ್ಥಳದಿಂದಲೇ ಮತ್ತೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಸಂದೇಶ ಕೊಡ್ತಾ ಇರ್ಬೋದು ಅವರು ಯಾತಕ್ಕೋಸ್ಕರ ಹೋಗಿ ಸೇಮ್ ಅದೇ ರೈತರ ಹತ್ರ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಹೋಗಬೇಕು ಅಂತಂದರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ, ಇವರು ಈ ಕಡೆ ಚಾಮರಾಜನಗರ, ಮೈಸೂರು ಈ ಕಡೆಯಿಂದ ನಾವು ಶುರು ಮಾಡಿದ್ದಾರೆ. ಏನೋ ಒಂದು ಹೋರಾಟ ಅಂತ ಇದನ್ನು ಇದನ್ನು ಮಾಡೋದೇನು ಅಂದರೆ ನಾವು ವಕ್ಫಿನ ರೈತರ ಎದುರುಗಡೆ ಹೋಗಿ ನಾವು ವಕ್ಫಿನ ವಿಚಾರವಾಗಿಯೇ ಹೋದ್ವಿ. ಅವರು ಇವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ರಾಜ್ಯದ ರೈತರಿಗೆ BJP ಅವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಹೋಗ್ತಾ ಇದೆಯಲ್ಲ. ಒಂದೊಂದ್ಸರಿ ಆಗುತ್ತೆ ಈ ಥರ ಎಲ್ಲ ಪಾಲಿಟಿಕಲ್ ಲೈನಲ್ಲಿ ಯೋಚನೆ ಮಾಡಿದಾಗ ಆಗುತ್ತೆ. ಬಟ್ ನಾವು ಹೋರಾಟವನ್ನು ಮಾಡೋರಿಗೆ ನಮಗೆ ಇದು ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರ. ನಿಮ್ಮ ಜೊತೆಗೆ ಜಿದ್ದಿಗೆ ಬಿದ್ದೀರಾ ಸರ್ ವಿಜೇಂದ್ರ ಅವರು? ಜಿದ್ದಿಗೆ ಬಿದ್ದಿದ್ದಾರೆ ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಅವರು ಜಿದ್ದಿಗೆ ನಮ್ಮನ್ನು ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡ್ಕೊಂಡು ಇದನ್ನು ಮಾಡಬೇಕಂತ ಅವಶ್ಯಕತೆ ಬದಲಾವಣೆ ಆಗ್ಬೋದಾ ಸರ್? ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಸೂಚನೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದಕ್ಕಾಗಲ್ಲ. ಬಟ್ ಒಂದು ಏನು ಅಂದರೆ JPC ನಮಗೆ ಕರ್ನಾಟಕದ ಮಾಡೆಲ್ ನಾವೇನು ಹೇಳಿದ್ದೀವಿ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ. ಅಂದರೆ ಈ ಥರ ಒಂದು ಎಕ್ಸೆಲ್ ಶೀಟ್ನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು. ಇದನ್ನು ಇಡೀ ದೇಶಕ್ಕೆ ನಾವು ಇದನ್ನು ಕರ್ನಾಟಕದ ವಕ್ಫ್ ಹೋರಾಟವನ್ನು ಇಟ್ಕೊಂಡು ನಾವು ರೋಲ್ ಮಾಡಲು ಇಟ್ಕೊಂಡು ವಿ ವಿಲ್ ಪ್ರೆಸ್ ಇಟ್ ಆನ್ ದ ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತೇಳಿ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದರ ಮಾಹಿತಿಯನ್ನು ದೆಹಲಿ ಭೇಟಿ ಬಳಿಕ BJP ಇರ್ತಕ್ಕಂಥ ಬಡಬಡಿದಾಟ ನಿಲ್ಲುತ್ತೆ ಅಂತ ಹೇಳಿ ಐ ಹೋಪ್ ಸೊ. ನಮಗೂ ಕೂಡ ಅದು ಆಸೆ ಇದೆ. ಆದಷ್ಟು ಬೇಗ BJP ಎಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದು ನಮ್ಮನ್ನು ಒಂದು 1000 ದಿನ ಇದೆ ಅಷ್ಟೇ ಎಲೆಕ್ಷನ್ಸಿಗೆ, ಅಸೆಂಬ್ಲಿ ಎಲೆಕ್ಷನ್ಸಿಗೆ. 3 ವರ್ಷ ಅಂದರೆ ಏನು ಭಾಳ. ಹೈಕಮಾಂಡ್ ನಿಮಗೇನಾದರೂ ಸೂಚನೆ ಕೊಡ್ತಾ ಇದ್ದೀವಿ? ಹೈಕಮಾಂಡ್ ಸೂಚನೆ ನಾವು ನೋಡಿ ಹೋದವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದೆ. ಯತ್ನಾಳ್ ಅವರಿಗೆ ಮಾಹಿತಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವರು ಸರಿಯಾದಂಥ ಹಾದಿಯ ಹೋರಾಟವನ್ನು ಮಾಡಿದ್ದೀರಿ, ವಿ ಆರ್ ವಿತ್ ಯು ಅಂತ ಇದೆ ಯತ್ನಾಳ್ ಅವರಿಗೂ ಕೊಟ್ಟಿದ್ದಾರೆ. ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ, ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.